ಓಕೆ ವೀಕ್ಷಕರ ಇನ್ನೊಂದು ಸುದ್ದಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೂ ವಿವಾದಕ್ಕೂ ಬಿಟ್ಟು ಬಿಡದ ನಂಟು ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಇತ್ತೀಚೆಗೆ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ರೋಗಿಯ ಗ್ಲೂಕೋಸ್ ಬಾಟಲ್ನ ಬದಲಾಯಿಸಿ ವಿವಾದವನ್ನ ಸೃಷ್ಟಿ ಮಾಡಿದ್ದ. ಇದೀಗ ಜಿಲ್ಲಾಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕ ಶವಾಗಾರವಾ ಅಥವಾ ಅದು ನಿಜಕ್ಕೂ ತುರ್ತು ಚಿಕಿತ್ಸಾ ಘಟಕವಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಅನುಮಾನ ಏನಿಲ್ಲ, ಪ್ರೂವ್ ಆಗ್ತಾ ಇದೆ ಅದನ್ನ ನೋಡಿದ್ರೆ. ಯಾಕಂತ ಹೇಳಿದ್ರೆ ಅಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಶವದ ಜೊತೆಲೇ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಮಾನಸಿಕ ಅಸ್ವಸ್ಥನ ಕೈ ಕಟ್ಟಿ ಹಾಕಿ ಅಮಾನುಷ ರೀತಿಯಲ್ಲಿ ಚಿಕಿತ್ಸೆ ನೀಡ್ತಾ ಇರೋದು ನಿಜಕ್ಕೂ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಿಜಕ್ಕೂ ಯಾವುದೇ ಮನುಷ್ಯರು ಕೂಡ ಇದನ್ನು ಸಹಿಸಿಕೊಳ್ಳೋದಿಲ್ಲ. ವೈದ್ಯರು, ಆಸ್ಪತ್ರೆ ಸಿಬ್ಬಂದಿ ಕಂಡು ಕೂಡ ಕಾಣದಂತಿದ್ದಾರೆ. ಅಫ್ಕೋರ್ಸ್ ಅವರೇ ಮಾಡಿರೋ ಕೆಲಸ ಗೊತ್ತಿಲ್ಲದೆ ಇರುತ್ತಾ? ಖಂಡಿತವಾಗ್ಲೂ ಗೊತ್ತಿರುತ್ತೆ. ಆದರೆ ಬೇರೆಯವ್ರಿಗಂತ ಹೇಳಿದರೆ ಅಸಮಾಧಾನ. ಆ ರೋಗಿಗಳು ಚಿಕಿತ್ಸೆಗೆ ಬರ್ತಾರೆ, ಆದರೆ ಅವರು ಗುಣಮುಖರಾಗೋದಕ್ಕಿಂತ ಹೆಚ್ಚಾಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟರೆ ಎಲ್ಲೋ ಮತ್ತೆ ರೋಗ ಜಾಸ್ತಿ ಆಗತ್ತೇನೋ ಅನ್ನುವಷ್ಟರ ಮಟ್ಟಿಗೆ ವಾಕರಿಕೆ ಬರುವಂಥ ವಾತಾವರಣ ನಿರ್ಮಾಣವಾಗಿದೆ. ಅದು ಚಾಮರಾಜನಗರ ಜಿಲ್ಲಾಸ್ಪತ್ರೆಯ ವಾತಾವರಣ. ಎಸ್ ವೀಕ್ಷಕರೇ, ಈಗಾಗಲೇ ಜಿಲ್ಲಾಸ್ಪತ್ರೆಯ ಬೇಜವಾಬ್ದಾರಿಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬನ್ನಿ ನೋಡೋಣ. ಒಂದು ಡಾಕ್ಟರ್ಗಳೇನು ಬಂದು ನೋಡ್ತಾ ಇಲ್ಲ ಸರ್, ಏನು ನೋಡ್ತಾ ಇಲ್ಲ. ನನಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇಲ್ಲ, ಊಟನೂ ಸೇರ್ತಾ ಇಲ್ಲ. ಊಟ ತಿಂಗೆ ಎಲ್ಲ ಬುಚ್ಚಿನ ತಂದು ಅಡ್ಮಿಟ್ ಮಾಡಿಬಿಟ್ಟಿದ್ದಾರೆ. ಡೆಡ್ ಬಾಡಿ ಬಿದ್ದ ಇಲ್ಲಿ ಪ್ರಾಬ್ಲಮ್ ಸರ್. ಸ್ಮೆಲ್ಲು ಬೇರೆ ಬಾಡಿ ಬೇರೆ ಬೆಡ್ ಚೇಂಜ್ ಮಾಡ್ತಾ ಇಲ್ಲ. ನನಗೆ ಕೇಳಿದ್ರೆ ಇನ್ನೂ ಖಾಲಿ ಆಗಿಲ್ಲ ಬೆಡ್ಡು, ಡಾಕ್ಟ್ರು ಬರಲಿ ಅವ್ರು ಬರಲಿ ಅಂತ ಇದ್ದಾರೆ. ಬಸವಣ್ಣ ಕೆ ಉಂಡೆ ಒಂದು ಡಾಕ್ಟರ್ಗಳೇನು ಬಂದು ನೋಡ್ತಾ ಇಲ್ಲ ಸರ್, ಏನು ನೋಡ್ತಾ ಇಲ್ಲ. ನನಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇಲ್ಲ, ಊಟನೂ ಸೇರ್ತಾ ಇಲ್ಲ. ಊಟ ತಿಂಗೆ ಎಲ್ಲ ಬುಚ್ಚಿನ ತಂದು ಅಡ್ಮಿಟ್ ಮಾಡಿಬಿಟ್ಟಿದ್ದಾರೆ. ಡೆಡ್ ಬಾಡಿ ಬಿದ್ದ ಇಲ್ಲಿ ಪ್ರಾಬ್ಲಮ್ ಸರ್. ಸ್ಮೆಲ್ಲು ಬೇರೆ ಬಾಡಿ ಬೇರೆ ಬೆಡ್ ಚೇಂಜ್. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಚಾಮರಾಜನಗರ ಪ್ರತಿನಿಧಿ ರಾಜೇಶ್. ಏನಾದರೂ ಲೇಟೆಸ್ಟ್ ಅಪ್ಡೇಟ್ಸ್ ಇದೆಯಾ? ಈಗಾಗಲೇ ವರದಿ ಪ್ರಸಾರ ಮಾಡ್ತಾ ಇದ್ರು ಕೂಡ ಆಡಳಿತ ಮಂಡಳಿ ಗಮನಕ್ಕೆ ಬಂದಿದೆಯಾ ಅಥವಾ ಬಂದು ಸುಮ್ಮನೆ ಇದ್ದಾರಾ? ಎಸ್ ರಾಘವಸೂರ, ಏನು ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಾವು ಕಳೆದ ಒಂದು ಬುಲೆಟಿನ್ ಪ್ರಸಾರ ಮಾಡದಂತ ತಕ್ಷಣದಲ್ಲಿ ಅಲ್ಲಿ ಏನು ಸಂಬಂಧಪಟ್ಟಂತರು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದ್ರೂ ಕೂಡ ಇಂದು ಭಾನುವಾರ ಆದ ಕಾರಣ ಯಾರು ಕೂಡ ಫೋನ್ ಕರೆಗೂ ಕೂಡ ಸಂಪರ್ಕಕ್ಕೂ ಸಿಗುತ್ತಿಲ್ಲ. ಒಟ್ಟಾರೆ ಈ ಒಂದು ಘಟನೆಯಿಂದಾಗಿ ಇಡೀ ಜಿಲ್ಲೆಯಲ್ಲಿ ಒಂದು ರೀತಿಯ ಒಂದು ಸ್ಥಳೀಯರು ತುಂಬಾ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಅವ್ಯವಸ್ಥೆ ಬಗ್ಗೆ ಏನು ಯಾರು ಕೂಡ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಕೂಡ ಇನ್ನು ಯಾರು ಫೋನ್ ಕರೆಗೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಒಂದು ರೀತಿಯ ಒಂದು ಬೇಜವಾಬ್ದಾರಿತನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ನಂತರದ ಈ ಒಂದು ಸುದ್ದಿಯ ನಂತರದಲ್ಲಿ ಈಗ ಮುಂದಿನ ಒಂದು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗಿದೆ ರಾಘವಸೂರ್ಯ. ಅಲ್ಲ, ಏನು ಇನ್ನೂ ಬರೀ ಕಾದು ನೋಡೋದೇ ಆಗ್ತಾ ಇದೆ. ಅಫ್ಕೋರ್ಸ್ ನಿಜಕ್ಕೂ ತುಂಬ ಬೇಸರದ ಸಂಗತಿ ರಾಜೇಶ್. ಈಗ ಆಸ್ಪತ್ರೆಯ ಬೇರೆ ರೋಗಿಗಳೇನಾದರೂ ರೆಸ್ಪಾಂಡ್ ಮಾಡಿದಾರಾ? ಅವರು ಅಲ್ಲಿ ಎಷ್ಟು ದಿನ ಆಯಿತು ಬಂದು, ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡ್ಬೋದಾ ರಾಜೇಶ್? ಖಂಡಿತ ರಾಘವಸೂರ್ಯ, ಏನು ಅಲ್ಲಿ ಬಂದಂತ ಹೊರ ರೋಗಿಗಳು ಚಿಕಿತ್ಸೆಯನ್ನು ಪಡೆಯತಕ್ಕಂತ ರೋಗಿಗಳು ನಮಗೆ ಯಾವುದೇ ಒಂದು ಚಿಕಿತ್ಸೆಗೆ ಸರಿಯಾಗಿ ಡಾಕ್ಟರ್ಗಳು, ಅಲ್ಲಿನ ವೈದ್ಯರು ಮತ್ತೆ ಅಲ್ಲಿ ನರ್ಸ್ಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅಲ್ಲಿ ಪಕ್ಕದಲ್ಲೇ ಒಂದು ಶವ ಇದೆ, ಮತ್ತೆ ಪಕ್ಕದಲ್ಲೇ ಮಾನಸಿಕ ಅಸ್ವಸ್ಥನ ಕೂಡ ಅಲ್ಲೇ ಕಟ್ಟಾಕೊಂಡಿದ್ದಾರೆ. ಜೊತೆಗೆ ಅಲ್ಲೇ ಪಕ್ಕದಲ್ಲೇ ನಮಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಬರ್ತಾರೆ. ಈ ತರ ಒಂದು ಅವ್ಯವಸ್ಥೆ ಒಳಗಡೆ ನಮ್ಮನ್ನು ಇಟ್ಕೊಂಡಿದ್ರಲ್ಲ, ಇದನ್ನ ಶವಗಾರಕ್ಕೆ ಸಾಗಿಸಬಾರದ ಅಂತ ಕೇಳಿದ್ರೆ ಅವರಿಗೆ ಏನು ರೋಗಿಗಳ ಒಂದು ಅಹವಾಲಿಗೆ ಸರಿಯಾಗಿ ಒಂದು ಸ್ಪಂದನೆಯನ್ನು ಕೂಡ ಅಲ್ಲಿನ ಸಿಬ್ಬಂದಿಗಳು ನೀಡ್ತಾ ಇಲ್ಲ ಅಂತಕ್ಕಂತ ಒಂದು ಆರೋಪವನ್ನು ಕೂಡ ಅಲ್ಲಿನ ಏನು ರೋಗಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಓಕೆ ರಾಜೇಶ್, ಈಗ ಸ್ಥಳೀಯರೇ ನಮ್ಮ ಜೊತೆ ಫೋನೋ ಜಾಯ್ನ್ ಆಗ್ತಾ ಇದ್ದಾರೆ, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಎಸ್ ಅಂಬರೀಶ್ ಅಂತ ಸ್ಥಳೀಯರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಫೋನೋದಲ್ಲಿ. ಎಸ್ ಅಂಬರೀಶ್ ಅವರೇ ನಮಸ್ಕಾರ, ರಾಘವಸೂರ್ಯ ಮಾತಾಡ್ತಾ ಇದ್ದೀನಿ. ಜಿಲ್ಲಾಸ್ಪತ್ರೆ ಕರ್ಮಕಾಂಡ ತಾವು ಕೂಡ ಸ್ಥಳೀಯರಾಗಿರೋದ್ರಿಂದ ಗಮನಿಸಿರ್ತೀರಿ, ಏನನ್ಸತ್ತೆ ಸರ್? ಅದು ನಾವು ಯಾರೋ ರಿಲೇಷನ್ ಒಬ್ಬರಿಗೆ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹಾಸ್ಪಿಟ್ಲ್ಗೆ ಅಂತ ಕರ್ಕೊಂಡು ಹೋಗಿದ್ವಿ. ಆ ರಿಲೇಷನ್ಗೆ ಟ್ರೀಟ್ಮೆಂಟ್ಗೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಓಕೆ. ಅಲ್ಲಿ ಒಳಗಡೆ ಹೋದಾಗ ಒಬ್ಬ ಪೇಷಂಟ್ಗೆ ಕಟ್ಟಾಕಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಬೆಡ್ ಅಲ್ಲಿ ಇರೋಂತ ಪೇಷಂಟ್ಗೆ. ಅದ್ರ ಪಕ್ಕದಲ್ಲಿ ಇನ್ನೊಬ್ಬ ಪೇಷಂಟ್ ಅವರು ಎಲ್ಲ ಹೊಡೆದಾಟ ಮಾಡ್ಕೊಂಡ್ ಬಂದು ಅವ್ರ ಗಲಾಟೆ ಮಾಡ್ಕೊಂಡ್ ಬಂದು ಅವರು ಕೂಡ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಅದ್ರ ಪಕ್ಕದಲ್ಲಿ ನೋಡಿದ್ರೆ ಒಂದು ಡೆಡ್ ಬಾಡಿ ಇದೆ. ಇದನ್ನ ನೋಡಿ ಅನ್ಸು, ಏನಪ್ಪ ಇದೇನು ಆಸ್ಪತ್ರೆನ ಇಲ್ಲ ಇದೇನು ಶವಾಗಾರನ, ಇದು ಯಾವ ತರ ಇದು ಏನಾಗ್ತಿದೆ ಇಲ್ಲಿ? ನಾವು ಜಿಲ್ಲಾಸ್ಪತ್ರೆ ಸರ್ಕಾರಿ ಆಸ್ಪತ್ರೆ. ಅದೇ ಊರವರಾ ಅಂಬರೀಶ್ ಅವರೇ?
ಹಾ ಸರ್, ಇದೇ ಊರು ಸರ್, ಇಲ್ಲೇ ಪಕ್ಕದಲ್ಲೇ ಸರ್ ಮನೆ ಇರೋಂತ. ಅಲ್ಲ, ಈ ಮುಂಚೆನೂ ಕೂಡ ಏನಾದ್ರು ಒಳ್ಳೆ ಅಭಿಪ್ರಾಯ ಇತ್ತಾ ಜಿಲ್ಲಾಸ್ಪತ್ರೆಗೆ ಸಂಬಂಧಪಟ್ಟಾಗ ಈ ತರದ್ದು ಏನೇನೋ ಇಲ್ಲ ನಡೀತಾ ಇದೆ ಸರ್, ಅಂತ ಅನ್ಸಿತ್ತಾ? ಇಲ್ಲಿ ಏನಾಗಿದೆ ತುಂಬಾ ಸಾರಿಯಿಂದಾನು ಇಲ್ಲಿ ತುಂಬಾ ಗಲಾಟೆಗಳೆಲ್ಲ ಮಾಡ್ಕೊಳ್ತಾರೆ. ಇಲ್ಲಿ ಜನ ಬೇಕಾದಷ್ಟು ಪ್ರತಿಭಟನೆಗಳೆಲ್ಲ ಮಾಡ್ಕೊಳ್ತಾರೆ. ಈ ಜಿಲ್ಲಾಸ್ಪತ್ರೆಯಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ಕೊಂಡು. ಆದ್ರೆ ಯಾವ್ದಕ್ಕೂ ಕೂಡ ಇಲ್ಲಿ ಯಾರು ಹೇಳೋರು ಇರೋದಿಲ್ಲ, ಕೇಳೋರು ಇರೋದಿಲ್ಲ. ಡಾಕ್ಟರ್ ಕೇಳಕ್ ಹೋದ್ರೆ ಇಲ್ಲಪ್ಪ ನಾವು ಮಾಡ್ಬೇಕಾಗಿದೆ, ಅದು ಶವಾಗಾರಕ್ಕೆ ತಗೊಂಡೋಗ್ಬೇಕು, ಈಗ ಇಲ್ಲಿ ಸರಿಯಾದ ಸಿಬ್ಬಂದಿಗಳಿಲ್ಲ ಅಂತ ಡಾಕ್ಟರ್ಗಳು ಹೇಳ್ತಾರೆ. ಡಾಕ್ಟರ್ಸ್ ಎಲ್ಲ ಬರ್ತಾರಾ ಆಸ್ಪತ್ರೆಗೆ ನೀಟಾಗಿ? ಡಾಕ್ಟರ್ ಒಂದ್ ಸರಿಯಾದ ಟೈಮ್ಗೆ ಬರೋದಿಲ್ಲ ಸರ್. ಸಂಜೆ ಟೈಮ್ಗೆ ಡಾಕ್ಟರ್ಗಳೇ ಬರೋದಿಲ್ಲ. ಬರೀ ಅಲ್ಲಿ ಆ ನರ್ಸ್ಗಳು ಮತ್ತೆ ಇವ್ರುಗಳೇ ಮಾತ್ರ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ. ಯಾರು ಇಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಅಥವಾ ಡಾಕ್ಟರ್ ಬರ್ತಾರ ಅಂತಂದ್ರೆ ಹೌದಪ್ಪ ಡಾಕ್ಟರ್ ಬರ್ತಾರೆ, ಇನ್ನೂ ಒಂದ್ ಅರ್ಧ ಗಂಟೆ ಕಾಯ್ರಿ, 1 ಗಂಟೆ ಕಾಯ್ರಿ ಅಂತಾರೆ. ತೀರಾ ಎಮರ್ಜೆನ್ಸಿ ಅಂದ್ರೆ ಇಲ್ಲಿ ನೀವು ಮೈಸೂರಿಗೆ ಹೋಗ್ಬಿಡಿಯಪ್ಪ, ಇಲ್ಲಿ ಬೇಡ, ಇಲ್ಲಿ ಆಗಲ್ಲ, ನಿಮ್ದು ಜಾಸ್ತಿ ಆಗಿದೆ, ನಿಮ್ಗೆ ಕಾಯಿಲೆ ಹೋಗ್ಬಿಡಿ ಮೈಸೂರಿಗೆ ಅಂತ ಮೈಸೂರಿಗೆ ಕಳಿಸ್ತಾರೆ. ಇಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿ ಇಲ್ಲಿ ಕೊಡೋದಿಲ್ಲ ಸರ್. ಇಲ್ಲಿ ನಾವು ಎಲ್ಲಾ ಸರಿ ತುಂಬಾ ಕೇಳ್ತಾನೆ ಇದ್ದೀವಿ, ಏನ್ ಮಾಡೋದು ಇಷ್ಟೊತ್ತಲ್ಲಿ ಇಂತ ನಗರದಲ್ಲಿ ಒಂದು ಒಳ್ಳೆ ಇದು ಏನು ಪ್ರೈವೇಟ್ ಹಾಸ್ಪಿಟಲ್ ಇಲ್ಲ ಇಲ್ಲಿ. ಇಲ್ಲಿ ಬಿಟ್ರೆ ನಾವು ಮೈಸೂರಿಗೆ ಹೋಗ್ಬೇಕಾಗತ್ತೆ ಸರ್. ಕರೆಕ್ಟ್. ಯಾಕೆ ಚಾಮರಾಜನಗರ ಜಿಲ್ಲೆ ಅಂತ ಅಂದ್ರೆ ಈಗ ಯಾಕಂತ ಹೇಳಿದ್ರೆ ಬೇರೆಯವ್ರಿಗೂ ಕೂಡ ಇದು ನಮ್ಮ ರಾಜ್ಯದ ಮಾನ ಮರ್ಯಾದೆ ಹರಾಜು ಹಾಕುವ ರೀತಿ ವ್ಯಕ್ತವಾಗ್ತಾ ಇದೆ. ಓಕೆ, ಎನಿವೆ ಧನ್ಯವಾದ ಅಂಬರೀಶ್ ಅವರೇ, ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ.